ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಅಹಲ್ಯ ಅವರು ಈ ಮನೆ ಸೊಸೆ ಆಗ್ತಾರೆ. ನಿಮ್ಗೆ ತಲೆ ಕೆಟ್ಟಿದೆ ತಾತ. ನೀವಾದ್ರೂ ಸರಿಯಾಗಿ ಹೇಳಿ, ಬಲವಂತವಾಗಿ ಮದ್ವೆನೂ ಮಾಡ್ಸೋದಕ್ಕಾಗಲ್ಲ, ಬಲವಂತವಾಗಿ ಜೀವನ ನಡ್ಸೋದಕ್ಕಾಗಲ್ಲ ಅಂತ ನೀವಾದ್ರೂ ಹೇಳಿ ತಾತ, ಇವ್ನ್ ಮಾಡ್ತಿರೋದ್ ಸರಿಯಲ್ಲ ಅಂತ. ಅದಕ್ಕೆ ಹುಡುಗಿರ ಮನಸ್ಸು ತುಂಬಾ ಸೂಕ್ಷ್ಮನಪ್ಪ. ಅವರು ಒಂದ್ಸರಿ ಬೇಡ ಅಂತ ಹೇಳಿ ನಿರ್ಧಾರ ತಗೊಂಡ ಮೇಲೆ ಮತ್ತೆ ಬೇಕು ಅಂತಾರೆ ಅಂತಂದ್ರೆ ಅದಕ್ಕೂ ಒಂದು ಕಾರಣ ಇರುತ್ತೆ. ಅದು ಇನ್ನೊಬ್ರು ಬಲವಂತದಿಂದ. ಅನಿ, ನನಗೆ ಯಾಕೋ ನೀನು ಹಠಕ್ಕೆ ಬಿದ್ದಿದ್ಯಾ ಅಂತ ಅನ್ನಿಸ್ತಿದೆ. ಅವರೇ ಬೇಡ ಅಂತಿದ್ದಾರೆ, ನಾನು ಮಾಡೇ ತೀರ್ತೀನಿ ಅನ್ನೋ ಹಠ ಒಳ್ಳೇದಲ್ಲ ಕಣ. ಅಹಲ್ಯ ಒಳ್ಳೆ ಹುಡುಗಿನೇ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ಬಲವಂತ ಮಾಡೋದು ಸರಿ ಅನ್ನಿಸ್ತಾ ಇಲ್ಲ ಅನಿ. ಈಗ ನನ್ನ ವಿಷಯ ಕೇಳಿ. ಅಹಲ್ಯ ಅವರು ಅಣ್ಣನ ರಿಜೆಕ್ಟ್ ಮಾಡಿದ್ರು ಅವರೇ ನಮ್ಮ ಮನೆ ಸೊಸೆ ಆಗ್ಬೇಕು ಅಂತ ಯಾಕೆ ಆಟ ಹಿಡ್ತೀನಿ ಗೊತ್ತಾ? ಅಣ್ಣನಂತ ಹುಡುಗನ ರಿಜೆಕ್ಟ್ ಮಾಡೋಕೆ ಸಾಧ್ಯನೇ. ಅದರಲ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇಂಥ ಸಂಬಂಧನ ತಗೊಂಡೋದ್ರೆ ಆ ಫ್ಯಾಮಿಲಿಯವರು ಸ್ವರ್ಗನೇ ಸಿಕ್ತಷ್ಟು ಸಂತೋಷ ಪಡ್ತಾರೆ. ಇಂದು ಮುಂದೂ ನೋಡ್ದೆ ಸರಿ ಅಂತ ಒಪ್ಕೋತಾರೆ. ಆದ್ರೆ ಆ ಮನೇಲಿ ಆ ಥರ ಆಗ್ಲಿಲ್ಲ. ಅವ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಆದ್ರೂ ಕೋಟ್ಯಾಧೀಶ್ವರ ಸಂಬಂಧನೇ ಬೇಡ ಅಂತಂದ್ರು. ಅದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಹಣ ಆಸ್ತಿ ಇದ್ರ ಮೇಲೆಲ್ಲ ಮೋಹ ಇಲ್ಲ ಅಂತ. ಪಾಯಿಂಟ್ ನಂಬರ್ 2, ಶಾಂಭವಿ ಅಮ್ಮಂಗೆ ಗೊತ್ತು. ನಾವು ಆ ಮನೆಗೆ ಹೋದ್ಮೇಲೆ ಮನೆ ಚಿಕ್ಕದಾಗೆ ಇದ್ರು ಚೊಕ್ಕವಾಗಿತ್ತು, ಅಚ್ಚುಕಟ್ಟಾಗಿತ್ತು. ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇರಬೇಕೋ ಅಲ್ಲೇ ಇತ್ತು. ಇದರಲ್ಲೇ ಗೊತ್ತಾಗುತ್ತೆ ಆ ಮನೆಯವ್ರಿಗೆ ಡಿಸಿಪ್ಲಿನ್ ಇದೆ, ಮನೇನ ಹೇಗೆ ನೋಡ್ಕೋಬೇಕು, ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಗೊತ್ತಿದೆ ಅಂತ. ಪಾಯಿಂಟ್ ನಂಬರ್ 3, ನಮ್ಮ ಪ್ರಪೋಸಲ್ನ ಅವ್ರ ಮುಂದೆ ಇಟ್ಟರು ತಮ್ಮ ಎಮೋಷನ್ನ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು. ಅವ್ರ ಮಾತಲ್ಲಿ ತುಂಬ ಅಚ್ಚುಕಟ್ಟಿತ್ತು. ತಾವೇನು ಅನ್ಕೊಂಡಿದ್ರೋ ಅದನ್ನ ನೇರವಾಗಿ ನಮಗೆ ಟ್ರಾನ್ಸ್ಫರ್ ಮಾಡಿ. ಚೆನ್ನು ಮುಚ್ಚುಮರೆ ಇರಲಿಲ್ಲ, ಅಹಂಕಾರ ಇರಲಿಲ್ಲ, ಸೊಕ್ಕಿರಲಿಲ್ಲ, ಅನುಮಾನ ಇರಲಿಲ್ಲ. ಪಾಯಿಂಟ್ ನಂಬರ್ 4, ಕಾರಣನೇ ತಿಳ್ಕೊಳ್ದೆ ಮಾತಾಡೋ ಹುಡುಗಿರು ತುಂಬಾ ಜನ ಇರ್ತಾರೆ. ಆ ಹುಡುಗಿ ಮಾತಾಡುವಾಗ ಎಲ್ಲೂ ಡೌಟ್ ಅಲ್ಲಿ ಇದ್ದಾರೆ, ಕನ್ಫ್ಯೂಷನ್ ಇದ್ದಾರೆ ಅಂತ ಅನ್ನಿಸ್ತೀನಿ. ಅವ್ರ ಮನ್ಸಲ್ಲಿ ಏನಿತ್ತೋ ಅದನ್ನ ನೇರವಾಗಿ ಹೇಳಿದ್ರು. ಇಂಥ ಹುಡುಗಿನೇ ತಾನೇ ನಮಗೆ ಬೇಕಾಗಿರೋದು. ಅಮ್ಮನ್ ಕೂಡ ಇದೇ ಗುಣಗಳಲ್ವ ಇದ್ದಿದ್ದು. ಅಣ್ಣ ನಿಜ ಹೇಳ್ತೀನಿ ಕೊಡು, ಅವ್ರು ಮಾತಾಡ್ಬೇಕಾದ್ರೆ ಅಮ್ಮನೇ ಮಾತಾಡ್ತಾ ಇದ್ದಾರೇನೋ ಅಂತ ನನ್ಗನ್ನಿಸ್ತಾ ಇತ್ತು. ಅವ್ರ ಫ್ಯಾಮಿಲಿ ಬಗ್ಗೆ ಹೇಳುವಾಗ ಅಮ್ಮನಿಗೆ ನಮ್ಮ ಫ್ಯಾಮಿಲಿ ಮೇಲೆ ಇದ್ದಿದ್ದ ಪ್ರೀತಿ ಕಾಣಿಸ್ತಾ ಇತ್ತು. ಅಣ್ಣನ್ನ ಅವರು ಬೇಡ ಅಂತ ರಿಜೆಕ್ಟ್ ಮಾಡಿದಾಗ ಅಮ್ಮಂಗೆ ಇಷ್ಟ ಇಲ್ದಿರೋ ವಿಷಯನ ಅವ್ರು ನೇರವಾಗಿ ಬೇಡ ಅಂತ ಧೈರ್ಯವಾಗಿ ಹೇಳ್ತಿದ್ರು. ಆ ಧೈರ್ಯ ಅವರಲ್ಲಿ ಕಾಣಿಸ್ತು. ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಅವರಲ್ಲಿ ಅಮ್ಮನ್ ನೋಡಿದೆ. ಸ್ಟಾಪ್ ಇಟ್. ಸಾರಿ, ಫಸ್ಟ್ ಟೈಮ್ ನಾನು ಈ ರೀತಿ ಪ್ರೆಸೆಂಟೇಷನ್ನ ಮಿಸ್ ಮಾಡ್ಕೋತಾ ಇರೋದು. ಸರಿ, ಏನು ಅನ್ಕೊಂಡ್ರೋ ಏನೋ. ಏನು ಅಂದಿಲ್ಲ ಬಿಡು. ಅದು ಸರಿ, ಪ್ರೆಸೆಂಟೇಷನ್ ಹೇಗಾಯ್ತು? ನಿನ್ನಷ್ಟು ಚೆನ್ನಾಗಲ್ದೆ ಹೋದ್ರು ಒಂದು ರೇಂಜ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಮೇಡಮ್ ಯಾಕೋ ಪದೇ ಪದೇ ನಿನ್ನ ಬಗ್ಗೆನೇ ವಿಚಾರಿಸ್ತಾ ಇದ್ರು, ತುಂಬಾನೇ ಕೇಳ್ತಾ ಇದ್ರು. ನನ್ನ ಬಗ್ಗೆನಾ? ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನ ಬಗ್ಗೆ ಕೇಳಿದ್ರಾ? ಆಶ್ಚರ್ಯ ಏನಿಲ್ಲ ಬಿಡು. ಬಾಸ್ ನಿನ್ನ ಬಗ್ಗೆ ತುಂಬ ಹೊಗಳಿರ್ತಾರೆ. ಆ್ಯಂಡ್ ಆಫೀಸಲ್ಲೂ ನಿನ್ನ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಆ ಮ್ಯಾಮ್ಗೆ ಕ್ಯೂರಿಯಾಸಿಟಿ ಹೆಚ್ಚಾಗಿದೆ ಅಷ್ಟೇ. ಹಾಂ, ನನ್ನ ಹತ್ರ ಬಂದು ಕೇಳಿದ್ರು. ನಾನು ಅಹಲ್ಯ ದಿ ಬೆಸ್ಟ್ ಕಾಪಿ ರೈಟರ್ ಅಂತ ಹೇಳಿದೆ. ನೀನು ಊರು ಯಾವುದು ಅಂತಲೂ ವಿಚಾರಿಸಿದ್ರು. ಊರ ಬಗ್ಗೆ ಕೇಳಿದ್ರಾ?
ಹ್ಞೂ ಕಣೆ, ನಾನು ಬೆಂಗಳೂರೊಳೆ ಅಂತ ಹೇಳ್ದೆ. ನಿನ್ ಬಗ್ಗೆ ಮಾತೇ ನಿಲ್ಲಿಸ್ತಿರ್ಲಿಲ್ಲ ಅವರು. ಒಂದ್ ತಪ್ಪದಂಗೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ರು. ನನ್ನ ಬಗ್ಗೆ ಅಷ್ಟೊಂದು ವಿಚಾರಿಸ್ತಾ ಇದ್ರಾ? ಯಾರವರು? ಅದೇ ಕಣೆ, RB ಜ್ಯುವೆಲರ್ಸ್ ಅವರು. ಏನೋಪ್ಪ, ನನಗವ್ರ ಪರಿಚಯ ಇಲ್ಲ. ಒಟ್ನಲ್ಲಿ ಪ್ರೆಸೆಂಟೇಶನ್ ಚೆನ್ನಾಗೈತಲ್ಲ, ಅಷ್ಟು ಸಾಕು. ಅಹಲ್ಯ, ನಾಳೆ ಆಫೀಸಲ್ಲಿ ಮಾತಾಡೋಣ. ಬಾಯ್. ದೇವ್ರೆ, ಈ ಅಮ್ಮ ಮತ್ತೆ ಮದ್ವೆ ಬಗ್ಗೆ ಮಾತಾಡ್ತಾಳೆ. ಅಹಲ್ಯ, ಮತ್ತೇನೇ ಯೋಚನೆ ಮಾಡಿದೆ? ಅಮ್ಮ, ನೀನ್ ಒಂದ್ಸಲ ಅಲ್ಲ 100 ಸಲ ಕೇಳಿದ್ರು ಅಷ್ಟೇ, ನಾನ್ ಮದ್ವೆ ಆಗಲ್ಲ. ಸುಮ್ನೆ ಹಿಂಸೆ ಮಾಡ್ಬೇಡಮ್ಮ. ಅಹಲ್ಯ, ನಿಂತ್ಕೊಳೆ. ಏನು ನಿನ್ನೆ ಮೊನ್ನೆ ಬಂದವ್ರನ್ನ ಶಾಂತಲಮ್ಮಂಗ್ ಹೋಲಿಸ್ತಿದ್ಯಲ್ಲ. ಶಾಂತಲಮ್ಮನ್ ಗುಣ ಪಡಿಬೇಕು ಅಂದ್ರೆ 7 ಜನ್ಮ ತಪಸ್ ಮಾಡಿರ್ಬೇಕು ತಿಳ್ಕೊ. ಶಾಂತಲಮ್ಮ ದೇವತೆ ಕಣೋ. ಐ ಆಮ್ ಸಾರಿ ಟು ಸೇ ದಿಸ್. ಅಹಲ್ಯ ಅವರಲ್ಲಿ ನಾನು ಯಾವ ದೇವತೆ ಗುಣನೂ ಕಾಣಿಸಿಲ್ಲ. ಆಯ್ತು, ಒಪ್ಕೊಳ್ಳೋಣ ಅವ್ರಿಗೆ ಹಣದ ಮೇಲೆ ಆಸೆ ಇಲ್ಲ ಅಂತ. ಆದ್ರೆ ಅವ್ರ ಮದ್ವೆ ಬೇಡ ಅಂತ ಹೇಳಿದ್ರೆ ಅದ್ರ ಹಿಂದೆ ಏನೋ ರೀಸನ್ ಇರ್ಬೇಕು ಅಂತ ತಾನೆ. ಅವ್ರ ಮನೆ ಅಚ್ಚುಕಟ್ಟಾಗೆ ಇರ್ಬೋದು, ಹಾಗಂತ ಆ ಅಚ್ಚುಕಟ್ಟನ್ನ ಅವರೇ ಮಾಡಿರ್ಬೇಕು ಅಂತ ರೂಲ್ಸ್ ಇಲ್ವಲ್ಲ. ಅವ್ರ ಅಮ್ಮನೂ ಮಾಡಿರ್ಬೋದು, ಅವ್ರ ತಂಗಿನೂ ಮಾಡಿರ್ಬೋದು, ಅಥವಾ ಮನೆ ಕೆಲ್ಸದವರು ಮಾಡಿರ್ಬೋದು ತಾನೆ. ನೀನ್ ಹೇಳೋದನ್ನೇ ಒಪ್ಕೊಳ್ಳೋಣ. ಆದ್ರೆ ನೇರವಾಗಿ ಆಲಿ ಅವರು ಈ ಮದ್ವೆನ ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೇನ್ ಹೇಳ್ತೀಯ? ಅದಕ್ಕೂ ಒಂದ್ ಮಾತು ಹೇಳ್ತೀನಿ, ಅವ್ರಿಗೆ ಬಂಗಾರ ಯಾವ್ದು, ಕಾಗೆ ಬಂಗಾರ ಯಾವ್ದು ಅಂತ ಗೊತ್ತಿಲ್ಲ ಅಂತ. ಮೀರಾ, ಅತಿ ಆಯ್ತು ನಿಂದು. ಅನಿ, 2-3 ಮೀಟಿಂಗಲ್ಲೇ ಅವ್ರನ್ನ ಅಮ್ಮನ್ಗೆ ಹೋಲಿಸೋದು ನನಗೂ ಯಾಕೋ ಸರಿ ಕಾಣ್ತಿಲ್ಲ ಕಣ. ಅಮ್ಮನ ಎಲ್ಲ ಗುಣ ಅವರಲ್ಲಿದೆ ಅಂತ ಇಷ್ಟು ಬೇಗ ನಿರ್ಧಾರ ಮಾಡೋಕ್ಕಾಗಲ್ಲ. ಸರಿಯಾಗಿದೆ, ಸ್ವಲ್ಪ ಟೈಮ್ ಕೊಡಿ. ನಿಮ್ಗೆ ಹೇಗೆ ಬೇಕೋ ಆಗ ಪರೀಕ್ಷೆ ಮಾಡಿ. ನೀವೇನೇ ಪರೀಕ್ಷೆ ಅವ್ರ ಮುಂದೆ ಇಟ್ರು ಐ ಬೆಟ್ ಅಹಲ್ಯ ಅವರೇ ಗೆಲ್ತಾರೆ. ಈ ಮನೆಗೆ ತಕ್ಕ ಸೊಸೆ ಅಂತ ಅವ್ರು ಪ್ರೂವ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ. ಒಂದ್ ದಿನ ಅಲ್ಲ, 1 ಟೆಸ್ಟ್ ಅಲ್ಲ, ವರ್ಷದಲ್ಲಿ 100 ಟೆಸ್ಟ್ ಬೇಕಿದ್ರೆ ಕೊಡು. ಅಹಲ್ಯ ಅವರೇ ಗೆಲ್ಬಹುದು. ಆದ್ರೆ ಶಾಂತಲಮ್ಮ ಆಗೋದಕ್ಕೆ ಚಾನ್ಸೇ ಇಲ್ಲ. ಶಾಂತಲಮ್ಮ ಶಾಂತಲಮ್ಮನೇ. ನಾನ್ ಸಾಯೋದ್ರೊಳಗಾದ್ರೂ ಮದುವೆ ಆಗ್ತೀಯೋ ಇಲ್ವೋ? ಅಮ್ಮ ಅಮ್ಮ, ಅಹಲ್ಯ, ಮದುವೆ ವಿಷಯದಲ್ಲಿ ಅತ್ತಿಗೆ ಅಮ್ಮ ಮಾತಾಡೋದನ್ನ ಮನ್ಸಿಗೆ ತಗೋಬೇಡ. ನಿನ್ನ ಒಪ್ಪಿಗೆ ಇಲ್ಲದೇ ಯಾವ ಮದುವೆನೂ ನಡೆಯೋದಿಲ್ಲ. ಯಾರು ನಿನ್ನನ್ನು ಮದುವೆ ಮಾಡ್ಕೊ ಅಂತ ಬಲವಂತ ಮಾಡೋದಕ್ಕೂ ಆಗೋದಿಲ್ಲ. ನಾನು ನಿನ್ನ ಜೊತೆ ನಿದ್ದೀನಮ್ಮ. ಒಳ್ಳೆ ಸಂಬಂಧ ಬಂದಿದೆ, ಹಳೆದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಜೀವನ ಹಾಳು ಮಾಡ್ಕೋಬೇಡ ಅಂತ ಹೇಳೋದು ಅದು ಹೇಗೆ ತಪ್ಪಾಗತ್ತೆ? ಬಲವಂತದಿಂದ ಬದುಕು ಕಟ್ಟೋಕ್ಕಾಗೋದಿಲ್ಲ. ಅದಕ್ಕೆ ಮನಸ್ಸುಗಳು ಒಂದಾಗಬೇಕು. ಮದುವೆ ಮಾಡ್ಕೊಳ್ಳೋದಕ್ಕೆ ಅಹಲ್ಯಾಗೆ ಮನಸ್ಸಿಲ್ಲ ಅಂದಮೇಲೆ ಒತ್ತಾಯ ಯಾಕೆ ಮಾಡಬೇಕು? ನೋವಿನ ಹೊರೆನ ಬೆನ್ಮೇಲೆ ಹೊತ್ಕೊಂಡ್ರೆ ತುಂಬಾ ದೂರ ಜೀವನ ಮಾಡಕ್ಕಾಗಲ್ಲ. ಆ ಹೊರೆನ ಇಳಿಸ್ಬೇಕು, ಹೊಸ ಬದುಕು ಕಟ್ಕೋಬೇಕು. ಅದು ನಿನ್ ಹೊರೆ ಅಲ್ಲ ಮಗಳೇ, ಅದ್ಯಾಕೆ ನೀನ್ ಹೊರ್ತೀಯ? ಅಲ್ಲಿ ನಡೆದ ಘಟನೆಗಳಿಗೆ ನೀನ್ ಹೊಣೆ ಅಲ್ಲ ತಾಯಿ. ಇಲ್ಲಮ್ಮ, ನಾನ್ ಬಿಟ್ರು ನನ್ನನ್ನ ಅದು ಬಿಡೋ ಹಾಗೆ ಕಾಣಿಸ್ತಿಲ್ಲ. ಅಂಥದ್ದೇನಾಯ್ತಮ್ಮ? ಭಯ ಅಮ್ಮ, ಭಯ. ಮತ್ತೆ ಎಲ್ಲ ರಿಪೀಟ್ ಆಗುತ್ತೇನೋ ಅಂತ ಅನ್ನಿಸ್ತಿದೆ. ಹಾಗೇನು ಆಗಲ್ಲಮ್ಮ, ಧೈರ್ಯವಾಗಿರು. ಅತ್ತಿಗೆ, ಹಾರ್ದಿರೋ ಗಾಯಕ್ಕೆ ಮದ್ದು ಮಾಡಬೇಡಿ. ಹಳೆ ಗಾಯನ ಕೆಣ್ಕಿದ್ರೆ ಅದಿನ್ನೂ ಮನಸ್ಸು ನೋಯಿಸುತ್ತೆ. ಮಗಳು ಬಾಳ ಚೆನ್ನಾಗಿರ್ಲಿ ಅಂತ ಹಾರೈಸೋದಕ್ಕೂ ನನ್ನ ಕೈಲಿ ಆಗ್ತಿಲ್ಲ. ಚಿಕ್ಕಪ್ಪ, ಅಳ್ಬೇಡ, ಸಮಾಧಾನ ಮಾಡ್ಕೊ. ನಾನಿದ್ದೀನಮ್ಮ. ಸಾಕೇತ್, ಸಾಕೇತ್, ಕಾಲೇಜ್ ಫೀಸ್ ಕಟ್ಬೇಕಿತ್ತು. ಸಾಕೇತ್, ಲಾಕ್ ಆಗಿದೆಯಲ್ಲಪ್ಪ. ಕಾಲೇಜ್ ಫೀಸ್ ಕಟ್ಬೇಕಿತ್ತು. ಎಲ್ಲೋದ ಇವನು? ಸಾಕೇತ್, ಅಮ್ಮ 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 ಅಮ್ಮ, ಸಾಕೇತ್ ಅಲ್ಲಮ್ಮ? ಸಾಕೇತ್ ಅನಿಕೇತ್ ಇಬ್ರು ಆಫೀಸಿಗೆ ಹೋಗಾಯ್ತು.
ಇಷ್ಟ ಬೇಗನಾ? ಅವ್ರನ್ನೇನ್ ನಿಂತರ ಅನ್ಕೊಂಡಿದ್ಯಾ? 9 ಗಂಟೆಗೆ ಕಾಲೇಜ್ ಇದ್ರೆ 10 ಗಂಟೆಗೆ ಹೋಗಕ್ಕೆ. ಅವ್ರಿಬ್ರು 10 ನಿಮಿಷ ಬೇಗನೆ ಆಫೀಸಲ್ಲಿ ಇರ್ತಾರೆ. ಇದೆಲ್ಲ ಪರ್ಫೆಕ್ಷನಿಸ್ಟ್ ಸಾಕೇತ್ನ ದಾರಿ ತಪ್ಪಿಸ್ತಿರೋದು. ಸಮಯಕ್ಕೆ ಬೆಲೆ ಕೊಡೋದು ದಾರಿ ತಪ್ಪಿಸ್ದಂಗಲ್ಲ ಕಣೆ. ನೋ, 5 ನಿಮಿಷ ಲೇಟ್ ಆಗೋದ್ರಿಂದ ಪ್ರಪಂಚ ಏನ್ ಮುಳುಗೋಗಲ್ಲ. ಗುಗ್ಗು ಲಂಡನ್ ಇಂದ ಬಂದಿದ್ದು ಸಾಕೇತು ಮಾತಾಡೋದಕ್ಕೆ ನನ್ ಕೈಗೆ ಸಿಕ್ತಿಲ್ಲ ಗೊತ್ತಾ. ಯಾವಾಗ ನೋಡಿದ್ರು ಆಫೀಸು ಕೆಲ್ಸ ಟೆನ್ಷನ್ ಇಷ್ಟ ಆಗೋಯ್ತು. ತೀರಾ ಬಾರ್ಡರ್ ಹಾಕೊಂಡು ಬದುಕಕ್ಕಾಗಲ್ಲ ಅಮ್ಮ. ಅಮ್ಮ, ಅಕ್ಕ ಏನು ಲೆಕ್ಚರ್ ಕೊಡ್ತಿದ್ದಾಳೆ? ಹಾಡಿದ್ದೆ ಹಾಡ್ತಾಳೆ, ಹೊಸ ರಾಗ ಏನೂ ಇಲ್ಲ. ಏನೋ ಇತ್ತೀಚೆಗೆ ಜಾಸ್ತಿ ಕಿಂಡಲ್ ಆಯ್ತು. ನಿಮ್ಮಣ್ಣ ಗುಗ್ಗು ಲಂಡನ್ ಇಂದ ಬಂದಿದ್ದಾನಂತ ಸೊಕ್ಕೆತ್ತಾಗಿದ್ಯಾ? ಅಯ್ಯೋ, ನಾನ್ ನಿನ್ ಕಾಲ್ ಎಳೆಯೋದು, ನೀನ್ ನನ್ ಕಾಲ್ ಎಳೆದ ಹೊಸ್ದಾ? ತಮಾಷೆ ಮಾಡ್ಬಾರ್ದಂದ್ರೆ ಹೇಳು, ಮಾಡಲ್ಲ. ನೋಡ್ದ್ಯಾ ಈ ಗುಗ್ಗು ಕೊಡೋ ಟೆನ್ಷನ್ ಇಂದ ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಇರ್ಲಿ ಬಿಡು. ಅದ್ ಸರಿ, ಆ ಗುಗ್ಗು ಏನೋ ಪ್ರೂವ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ನಲ್ಲ, ಏನ್ ಮಾಡ್ತಾನಂತೆ? ಅಣ್ಣ ಇವತ್ತಾದ್ರೂ ಹೇಳ್ ಮಾಡ್ತಾನ? ಅವ್ನ್ ಮಾಡ್ ತೋರ್ಸಿದ್ಮೇಲೆ ಅದ ಅಂತ ನೋಡ್ಬೇಕಷ್ಟೆ. ನಿಜವಾಗ್ಲೂ ಏನ್ ಮಾಡ್ತಾನಂತ ನಿಂಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ ಅಕ್ಕ. ನನ್ ಸ್ಕೂಲ್ ಲೇಟ್ ಆಯ್ತು, ನೀನ್ ಡ್ರಾಪ್ ಮಾಡ್ತೀಯೋ ನಾನ್ ನಡ್ಕೊಂಡು ಹೋಗ್ಲಾ? ನಡ್ಕೊಂಡು ಹೊಟ್ಟೋಗ್ಬಿಡ್ತಾನಂತೆ, ನಡ್ಕೊಂಡು ಹೋಗ್ತಾನಂತೆ. ನಡಿಯೋ, ಡ್ರಾಪ್ ಮಾಡ್ತೀನಿ. ಎಸ್, ಚೆನ್ನಾಗಿ ಬಂದಿದೆ. ಇನ್ನೊಂದು ವರ್ಷನ್ ಬರ್ದ್ಬಿಡ್ತೀನಿ. ಅಹಲ್ಯೋರೆ, ಅನಿಕೇತ್ ಸರ್ ಕರೀತಿದ್ದಾರೆ. ಅನಿಕೇತ್ ಸರ? ಯಾಕಂತೆ? ಗೊತ್ತಿಲ್ಲ. ಮೇ ಐ ಕಮ್ ಇನ್ ಸರ್? ಎಸ್, ಕಮ್ ಇನ್. ಕೂತ್ಕೊಳ್ಳಿ. ಇಟ್ಸ್ ಓಕೆ ಸರ್. ಡೂ ವಾಟ್ ಐ ಸೇ, ಮಿಸ್ ಆಲಿ ಅವರೇ. ಶಾಂತಲಾ ಮೀಡಿಯಾ 25 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಇನ್ನು ಮೀಡಿಯಾ ಕಂಪನಿ ಅಷ್ಟೊಂದು ಎಸ್ಟಾಬ್ಲಿಷ್ ಆಗದೆ ಇರೋ ಟೈಮಲ್ಲಿ ಮಾರ್ಕೆಟೇ ಬಂದು ಮಾರ್ಕೆಟಲ್ಲಿ ತನ್ನ ಅಸ್ತಿತ್ವನ ಉಳಿಸ್ಕೊಂಡಿದೆ. ಇವತ್ತು ಶಾಂತಲಾ ಮೀಡಿಯಾ ಜೊತೆ ವರ್ಕ್ ಮಾಡಬೇಕು ಅಂತಂದರೆ ಅದು ಪುಣ್ಯ ಅಂತ ಎಷ್ಟೋ ಕಂಪನಿಗಳು ಅನ್ಕೊಂತಾರೆ. ಆ್ಯಂಡ್ ನಮ್ಮ ಕಂಪನಿ ಯಾವ ಕಂಪನಿ ಜೊತೆ ವರ್ಕ್ ಮಾಡಬೇಕು ಅಂತ ನಿರ್ಧಾರ ಮಾಡುತ್ತೆ ಹೊರತು ಅವ್ರು ನಮ್ಮನ್ನು ಸೆಲೆಕ್ಟ್ ಮಾಡಲ್ಲ. ನಮ್ಮ ಕಂಪನಿ ಜೊತೆ ವರ್ಕ್ ಮಾಡೋ ಆಸೆಯಿಂದ ರಿಕ್ವೆಸ್ಟ್ ಕಳಿಸ್ತಾರೆ. ಈ ರಾಜ್ಗುರು ಮನೆತನದಲ್ಲಿ ಯಾರಿಗೂ ಸೋತಿ ಅಭ್ಯಾಸ ಇಲ್ಲ. ಆ್ಯಂಡ್ ನೋ ಅಂತ ಕೇಳಿದ ನೆನಪೂ ಇಲ್ಲ. ಯುನೋ ಆಲ್ಯಾ, ನಮಗೆ ಸುಖವಾಗಿ ಬಾಳೋದಕ್ಕೆ ಎಲ್ಲ ಇದೆ. ಸಂತೋಷನ ನಾವು ಹಂಚ್ತೀವಿ, ಹೆಚ್ಚು ಮಾಡ್ತೀವಿ. ಪ್ಲಸ್ ವರ್ಕರ್ಸ್ನ ನಾವು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತೀವಿ ಹೊರತು ಕೆಲಸದವ್ರ ಥರ ಯಾವತ್ತೂ ನೋಡಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮ ನಿರ್ಧಾರಗಳಿಗೆ ಸೊಸೈಟಿಲಿ ತುಂಬಾ ರೆಸ್ಪೆಕ್ಟ್ ಇದೆ. ಎಕ್ಸ್ಕ್ಯೂಸ್ ಮೀ ಸರ್, ಇದೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಅಲ್ಲಿಗೆ ಬರ್ತಾ ಇದೆ. ನಮಗೆ ಇಲ್ಲಿ ತನಕ ನೋ ಅಂತ ಅನ್ಸ್ಕೊಂಡು ಅಭ್ಯಾಸನೇ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ಆ ಕೆಲಸ ನೀವು ಮಾಡಿದ್ರಿ. ನಾನು ಮಾಡಿದ್ನಾ ಸರ್? ನಾನು ಯಾವ ಕೆಲಸ ಮಾಡಲ್ಲ ಅಂತ ಹೇಳ್ದೆ? ನಾನು ಯಾವುದಕ್ಕೆ ನೋ ಅಂತ ಹೇಳ್ದೆ ಸರ್? ಕೆಲಸ ಅಲ್ಲ, ಕೆಲ್ಸಕ್ಕೆ ನೋ ಅನ್ಲಿಲ್ಲ, ಆದರೆ ನಮ್ಮ ನಿರ್ಧಾರಕ್ಕೆ ನೋ ಅಂದ್ರಿ. ನಿಮ್ಮ ಬಾಸ್ ಸಾಕೇತ್ ಅವ್ರ ಮ್ಯಾರೇಜ್ ಪ್ರಪೋಸಲ್ನ ನಿಮ್ಗೆ ಕೊಟ್ಟಾಗ ನೀವು ಅದನ್ನು ರಿಜೆಕ್ಟ್ ಮಾಡಿದ್ರಿ. ಸರ್, ನನ್ನ ಮಾತಿನ್ನು ಮುಗ್ದಿಲ್ಲ. ನೀವು ಗಮನಿಸಿರ್ಬೇಕು, ನಾವು ಶ್ರೀಮಂತರು ಅನ್ನೋ ದರ್ಪದಿಂದ ನಮ್ಮ ಅಣ್ಣನ ಮದುವೆ ಆಗಿ ಅಂತ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ನಮ್ಮ ಅಮ್ಮನ ಕರ್ಕೊಂಡು ನಿಮ್ಮ ಮನೆಗೆ ಬಂದಿದ್ದೆ. ಬಟ್ ನೀವು ಕಾರಣನೇ ಇಲ್ಲದೆ ನಮ್ಮ ಅಣ್ಣನ ರಿಜೆಕ್ಟ್ ಮಾಡಿದ್ರಿ. ತುಂಬ ಬೇಜಾರಾಯ್ತು. ಇಷ್ಟೆಲ್ಲ ಆಗಿದ್ರು ಕೂಡ ಏನೂ ಆಗೇ ಇಲ್ಲ ಅನ್ನೋ ಥರ ಆಫೀಸಿಗೆ ಬಂದಿದ್ದೀರಲ್ಲ, ಐ ಆಮ್ ಶಾಕ್ಡ್. ಸರ್, ಅದು ನಾನು ನೋಡಿ,
ಸುತ್ತಿ ಬಳಸಿ ತುಂಬಾನೇ ಮಾತಾಡ್ಬಿಟ್ಟು. ಆ್ಯಕ್ಚುಲಿ ಇದು ನನ್ನ ಕ್ಯಾರೆಕ್ಟ್ರೇ ಅಲ್ಲ, ನಿಮಗೆ ಅರ್ಥ ಮಾಡಿಸ್ಬೇಕಿತ್ತು, ಹಾಗಾಗಿ ಈಗ ಮಾತಾಡಬೇಕಾಯ್ತು. ಸೊ ನಾನು ಡಿಸೈಡ್ ಮಾಡಿದ್ದೀನಿ, ನೀವು ಈ ಆಫೀಸಲ್ಲಿ ಓಡಾಡ್ಕೊಂಡಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಸರ್, ಎಲ್ಲ ಆ್ಯಕ್ಷನ್ಗೂ ಒಂದು ರಿಯಾಕ್ಷನ್ ಅಂತ ಇರುತ್ತಲ್ವಾ? ಸೊ ನಿಮ್ಮ ಆ್ಯಕ್ಷನ್ಗೂ ಒಂದು ರಿಯಾಕ್ಷನ್ ರೆಡಿಯಾಗಿದೆ. ನೀನ್ ಮಾಡೋ ಕೆಲ್ಸದಿಂದ ಸ್ಕೂಲ್ ನಾನ್ ಬೆಳ್ಸ್ಕೋಬೇಕು. ಇನ್ಮೇಲೆ ನಾನು ಸ್ಕೂಲ್ ಬಸ್ಸಲ್ಲಿ ಹೋಗ್ತೀನಿ, ಇಲ್ಲ ಅಂದ್ರೆ ನಂಗೊಂದು ಸ್ಕೂಟಿ ಕೊಡ್ಸೋದು ಸಾಕೇತ ನಾನು ಕೇಳ್ತೀನಿ. ನಾನೇನ್ ಹೇಳ್ದೆ ಕೇಳ್ತಾ? ಅಕ್ಕ ಅಕ್ಕ, ನಾನೇನ್ ಹೇಳ್ದೆ ಕೇಳ್ತಾ? ಏನೋ ಓ ಸರಿ ಹೋಯ್ತು, ನಾನು ಹೇಳಿದ್ ಕೇಳ್ಸಿಲ್ಲ. ಇಲ್ಲ, ಯೋಚನೆ ಮಾಡ್ತಿದ್ದೆ. ಆ ಗುಗ್ಗು ಅಹಲ್ಯ ಅವರೇ ನಮ್ಮ ಮನೆಗೆ ಪರ್ಫೆಕ್ಟ್ ಸೊಸೆ ಅಂತ ಹೇಗೂ ಪ್ರೂವ್ ಮಾಡ್ತಾನೆ, ಅವ್ರನ್ನ ಮದ್ವೆಗೆ ಹೇಗೋ ಒಪ್ಪಿಸ್ತಾನೆ. ಅಣ್ಣ ಯಾವತ್ತು ಹೇಳಿದಾನೆ ಮಾಡ್ತಾನೆ, ಮಾಡದಾನೆ ಹೇಳ್ತಾನೆ. ಸಾಕು ಸಾಕು, ಓವರ್ ಆಗಿ ಬಿಲ್ಡಪ್ ಕೊಡ್ಬೇಡ. ನಿಮ್ ಗುಗ್ಗು ಹೇಳ್ದಾಗೆ ಅಹಲ್ಯ ಅವರು ನೇರ ನಡೆ ನುಡಿಯವರೇ ಆಗಿದ್ರೆ ಅವ್ರು ಮಾಡಿರೋ ನಿರ್ಧಾರದಿಂದ ಅವ್ರ ಹಿಂದೆ ಸರಿಯಲ್ಲ. ಚಾನ್ಸೇ ಇಲ್ಲ. ಅಣ್ಣ ಆಟಕ್ ನಿಂತ್ರೆ ಆ ಕೆಲ್ಸ ಆಯ್ತು ಅಂತಾನೆ ಅರ್ಥ. ಬೇಕಾದ್ರೆ ನೋಡ್ತಾ ಇರು, ಗ್ಯಾರಂಟಿ ಅವ್ರನ್ನ ಮದುವೆಗೆ ಒಪ್ಸ್ತಾನೆ. ನಮ್ಮ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ, ಯಾಕಂದರೆ ನಾವು ಯಾವತ್ತೂ ತಪ್ಪು ಮಾಡಿಲ್ಲ, ನಮ್ಮಿಂದ ತಪ್ಪು ಆಗೋದೂ ಇಲ್ಲ. ನೀವು ನಮ್ಮ ಸಂಬಂಧನ ಬೇಡ ಅಂತ ಹೇಳಿ ನಮ್ಮ ಮನಸ್ಸಿಗೆ ಹರ್ಟ್ ಮಾಡಿದ್ವಿ. ಅಷ್ಟಾದ್ಮೇಲೂ ನೀವು ಈ ಆಫೀಸಲ್ಲಿ ಓಡಾಡ್ತಿರೋದನ್ನ ನೋಡಿದ್ರೆ ನಮ್ಮ ಅಣ್ಣನೇ ರಿಜೆಕ್ಟ್ ಮಾಡಿದ್ರಿ ಅನ್ನೋ ನೋವು ನನಗೆ ಕಾಡ್ತಾ ಇರುತ್ತೆ. ಸೊ ನೀವು ಈ ಆಫೀಸಲ್ಲಿ ವರ್ಕ್ ಮಾಡೋದು ನನಗಿಷ್ಟ ಇಲ್ಲ. ಇಷ್ಟಾದ್ರೂ ಕೂಡ ನಾವು ನಿಮ್ಮ ಜೊತೆ ರೂಢಾಗಿ ನಡ್ಬೇಕಾಗಿ ನಿಮ್ಗೆ 2 ಆಪ್ಷನ್ ಕೊಡ್ತೀವಿ. ಟೇಬಲ್ ಮೇಲೆ 2 ಎನ್ವಲಪ್ ಇದೆ. ಒಂದು, ನೀವೀಗಿರೋ ಪೊಸಿಷನ್ಗಿಂತ ಹೈಯರ್ ಲೆವೆಲ್ಗೆ ಪ್ರಮೋಟ್ ಆಗ್ತೀರಾ, ಮುಂಬೈಗೆ ಹೋಗ್ತೀರಾ. ಐ ಮೀನ್ ನಿಮ್ಮ ಟ್ರಾನ್ಸ್ಫರ್ ಲೆಟರ್ ಇಲ್ಲಿದೆ. ಅದು ಬೇಡ ಅನ್ನೋದಾದ್ರೆ ಅದ್ರ ಪಕ್ಕನೇ ಟರ್ಮಿನೇಷನ್ ಲೆಟರ್ ಇದೆ. ಇವತ್ತಿಗೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡಿದ ಸಾಕು, ಮನೆಗೆ ಹೋಗ್ಬೋದು ಅನ್ನೋದು ಅದರ ಅರ್ಥ. ಸರ್, ಏನು ಹೇಳ್ತಾ ಇದ್ದೀರಾ ಸರ್? ನಾನು ಮದುವೆಗೆ ರಿಜೆಕ್ಟ್ ಮಾಡಿದೆ ಅಂತ ನೀವು ಈ ರೀತಿ ನಿರ್ಧಾರ ಮಾಡೋದು? ನಾನು ನಿಮ್ಮನ್ನ ದಿಢೀರಂತ ಕೆಲಸದಿಂದ ತೆಗ್ದಾಕ್ತಾ ಇಲ್ಲ, ಪ್ರಮೋಷನ್ನ ಕೊಟ್ಟು ಮುಂಬೈಗೆ ಕಳಿಸ್ತಾ ಇದ್ದೀನಿ. ಸರ್, ನಾನು ಮುಂಬೈಗೆ ಹೋಗೋದ್ರ ಬಗ್ಗೆ ಈಗಾಗಲೇ ನಿಮ್ಮ ಜೊತೆ ಮಾತಾಡಿದ್ದೀನಿ. ಅದು ನಮ್ಮನ್ನ ರಿಜೆಕ್ಟ್ ಮಾಡೋಕ್ಕಿಂತ ಮೊದಲು. ಬಟ್ ರಿಜೆಕ್ಟ್ ಮಾಡಾದ್ಮೇಲೆ ಪರಿಸ್ಥಿತಿ ಬೇರೆ ಬೇರೆ ಆಗಿದೆ. ಇದನ್ನ ನಾನು ದ್ವೇಷ ಅಥವಾ ಸೇಡಿನ ರೀತಿ ತಗೋತೀನಿ ಅಂತ ಅನ್ಕೋಬೇಡಿ. ನಿಮಗೆ ನನ್ನ ಮನಸ್ಥಿತಿ ಅರ್ಥ ಆಗಿದೆ. ನಿಮ್ಮನ್ನ ಕಂಡಾಗೆಲ್ಲ ನಮ್ಗಾಗೋ ಮಾನಸಿಕ ಯಾತನೆ ನಿಮಗೂ ಗೊತ್ತಿದೆ. ಅದಕ್ಕೆ ಹೇಳ್ತಾ ಇರೋದು, ಚಾಯ್ಸ್ ಇಸ್ ಯೋರ್ಸ್. ನಿಮಗೆ 2 ಆಪ್ಷನ್ ಇದೆ, ಮುಂಬೈಗೆ ಹೋಗ್ತಿರೋ ಅಥವಾ ಮನೆಗೆ ಹೋಗ್ತಿರೋ. ಇದೇ ಹಠಕ್ಕೆ ಕಾಣೋ ನನ್ಗೆ ಟೆನ್ಷನ್ ಆಗ್ತಿರೋದು. ಬೇಡ ಅಂದವ್ರಿಗೆ ಬಲ್ವಂತ ಯಾಕೆ ಮಾಡ್ಬೇಕು? ಅವರೇ ನಮ್ಮ ಮನೆಗೆ ಪರ್ಫೆಕ್ಟ್ ಅಂತ ಅಣ್ಣಂಗ್ ಅನ್ಸಿರೋದಿಕ್ಕೆ. ಲೊಟ್ಟೆ, ಅದೇನ್ ಪರ್ಫೆಕ್ಟ್ ಅಂತ ನಿಮ್ ಅಣ್ಣಂಗ್ ಅನ್ಸುತ್ತೋ. ಅಲ್ಲ, ಅವ್ರನ್ನ ಅಣ್ಣ ಒಪ್ಪಿಸ್ತಾರಂದ್ಮೇಲೆ ನಿಂಗೇನ್ ಪ್ರಾಬ್ಲಮ್ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನನ್ ಪ್ರಾಬ್ಲಮ್ ಒಂದೇ, ಅವರು ಸಾಕೇತ್ನ ರಿಜೆಕ್ಟ್ ಮಾಡಿದ್ದು. ಅವರು ಅಷ್ಟೊಂದ್ ಜಾಣೆನೆ ಆಗಿದ್ರೆ, ಆ ಗುಗ್ಗು ಹೇಳೋ ಅಷ್ಟು ಬ್ರಿಲಿಯಂಟ್ ಆಗಿದ್ರೆ ಸಾಕೇತ್ನ ರಿಜೆಕ್ಟ್ ಮಾಡ್ತಿರ್ಲಿಲ್ಲ. 3 ವರ್ಷದಿಂದ ನಮ್ ಕಂಪ್ನಿಲೇ ಕೆಲಸ ಮಾಡ್ತಿದಾರೆ ಅಂದ್ರೆ ನಮ್ ಸಾಕು ಏನು ಅಂತ ಅವ್ರಿಗೆ ಗೊತ್ತಿರ್ಲಿಲ್ವಾ? ಗೊತ್ತಿದ್ದು ರಿಜೆಕ್ಟ್ ಮಾಡಿದಾರೆ ಅಂದ್ರೆ ಅದು ಸೀರಿಯಸ್ ಪ್ರಾಬ್ಲಮ್.
ಇನ್ನು ಅವ್ರನ್ನ ಬಲವಂತ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಆಯ್ತು ಆಯ್ತು, ನಂಗೆ ಸ್ಕೂಲ್ ಲೇಟ್ ಆಗ್ತದೆ, ನಡೀತೀರಾ? ಇರೋ ಇಲ್ಲಿ ಸಾಕಿದ್ ಫ್ಯೂಚರ್ ಬಗ್ಗೆ ಇಷ್ಟು ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ರೆ ನಿನ್ಗೆ ಸ್ಕೂಲ್ ಅಂತೆ ಸ್ಕೂಲು. ಲೇಟ್ ಆಯ್ತು ಕಣೆ. ಓ ಮೈ ಗಾಡ್, ಏನಾಯ್ತು? ನೀನ್ ಮಿಲನ ಮೂವಿ ನೋಡಿದ್ಯಾ ಅಲ್ವಾ? ಅದ್ರಲ್ಲೂ ಹೀಗೆ ಹೀರೋಯಿನ್ಗೆ ಬಲವಂತ ಮಾಡಿ ಹೀರೋ ಜೊತೆ ಮದ್ವೆ ಮಾಡ್ತಾರೆ. ಅವಳು ನೋಡಿದ್ರೆ ಮದ್ವೆ ಆಗಿದ್ ಮೊದಲನೇ ದಿನನೇ ಡಿವೋರ್ಸ್ ಕೇಳಲ್ವಾ? ಅಯ್ಯೋ ದೇವ್ರೆ, ಏನ್ ನಿನ್ ಸಿನಿಮಾ ವಿಕಿಪೀಡಿಯಾ ಓಪನ್ ಮಾಡಬೇಡ ಕಣೆ, ನಂಗೆ ಸ್ಕೂಲ್ ಲೇಟ್ ಆಯ್ತು. ಹಿಂಗೇನೇನ್ ಹೋಗ್ತಾ ಇದ್ರೆ ನಾನೇ ನಡ್ಕೊಂಡು ಹೋಗ್ಲಾ? ಕುಕ್ಕೂರ್ ಬಡಿ, ಊರೇ ಹತ್ಕೊಂಡು ಹುರಿತಿದ್ರು ಇವನಿಗೆ ಸ್ಕೂಲ್ಗೆ ಹೋಗೋ ಚಿಂತೆ. ಒಳ್ಳೆಯವ್ರ ಮೇಲೆ ಅನುಮಾನ ಪಡಬಾರ್ದು ಕಣೆ ಅಕ್ಕ. ಸಾಕುನ ರಿಜೆಕ್ಟ್ ಮಾಡಿದವರು ಒಳ್ಳೆಯವ್ರಾಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾವ ಲೆಟರ್ ತಗೋತೀರಾ ಅಂತ ನನಗೆ ಗೊತ್ತು. ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ಟೆಸ್ಟಲ್ಲಿ ನೀವು ಗೆದ್ದೇ ಗೆಲ್ತೀರಾ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಸರ್ ಪ್ಲೀಸ್ ಸರ್, ಅದು ನನಗೆ ಕೆಲಸ ಬಿಡೋದಕ್ಕೆ ಇಷ್ಟ ಇಲ್ಲ. ಬಟ್ ಮುಂಬೈಗೆ ಹೋಗೋಕ್ಕೆ ಸಾರಿ ಆಲಿ ಅವರು, ನಿಮ್ಗಿರೋದು ಎರಡೇ ಆಪ್ಷನ್, ಅದು ಟೇಬಲ್ ಮೇಲಿದೆ. ನೀವು ಪ್ರಮೋಟ್ ಆಗಿ ಮುಂಬೈಗೆ ಹೋದರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಆ್ಯಂಡ್ ಈ ಕೆಲಸನೇ ಬೇಡ ಅಂತ ಮನೆಗೆ ಹೋದ್ರೂ ಆಗಲೂ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಆದರೆ ಎರಡರ ಪರಿಣಾಮ ಬೇರೆ ಬೇರೆ ಇರುತ್ತೆ. ಜಾಣತನದಿಂದ ಆಯ್ಕೆ ಮಾಡಿ. Okay.